ಇವತ್ತಿನ ನಮ್ಮ ವ್ಲಾಗ್ ಬಂದು ಹೊಸೂರು ಹೈವೇನಲ್ಲಿರುವ ಶ್ರೀ ಕೃಷ್ಣ ಕೆಫೆ ಬಗ್ಗೆ. ಸೊ ಫ್ಯಾಮಿಲಿ ಫಂಕ್ಷನ್ ಒಂದಿತ್ತು, ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ನಾವು ರಜಾ ಹಾಕ್ಸ್ಲಿಲ್ಲ. ಸೊ ಈವ್ನಿಂಗ್ 4 o'clock ನಮ್ಮ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ನಾವು ಬೆಂಗಳೂರಿಂದ ನಮ್ಮ ಕೊಡಗಿನ ಕಡೆ ಹೊರಟ್ವಿ. ಸಂಜೆ ಒಂದು 8:30-9 ಗಂಟೆ ಆಗಿತ್ತು. ಸೊ ಬ್ರೇಕ್ ತಗೊಳ್ಳೋಣ, ರಿಫ್ರೆಶ್ಮೆಂಟ್ ಬೇಕು, ಹಾಗೆ ರೆಸ್ಟ್ ರೂಮ್ನು ಯೂಸ್ ಮಾಡಬೇಕಾಗಿದ್ದರಿಂದ ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಿದ್ದಾಗ ನಮಗೆ ಕಂಡಿದ್ದೇ ಈ ಹುಣಸೂರಿನ ಹೈವೇ ಹತ್ರ ಇರುವಂತಹ ಶ್ರೀ ಕೃಷ್ಣ ಕೆಫೆ. ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಒಂದು ಒಳ್ಳೆ ರೆಸ್ಟೋರೆಂಟ್ ಬೇಕು, ವೆಜ್ ರೆಸ್ಟೋರೆಂಟ್ ಅಂತ ಅಂದರೆ ಈ ರೆಸ್ಟೋರೆಂಟ್ ಮಾಡಿಸಿದ ಜಾಗ. ಸೊ ಹೈವೇನಲ್ಲೇ ಇದೆ, ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಇದೆ, ಹಾಗೆ ಫುಡ್ ಕ್ವಾಲಿಟಿ, ಹೈಜೀನ್, ಆ್ಯಂಬಿಯನ್ಸ್ ಎಲ್ಲನೂ ನೀಟಾಗಿದೆ. ಈಗ ತಾನೇ ದಸರಾ ಮುಗ್ದಿತ್ತು, ದೀಪಾವಳಿ ಮುಗ್ದಿತ್ತು, ಹಾಗೆ ಹೈವೇನಲ್ಲಿ ರೆಸ್ಟೋರೆಂಟ್ನ ಹೈಲೈಟ್ ಮಾಡಬೇಕು ಅಂತ ದೀಪಗಳಿಂದ ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದರು. ಹಾಗೆ ಇನ್ನೇನು ಡಿಸೆಂಬರ್, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬರ್ತಿರೋದ್ರಿಂದ ಒಳ್ಳೆ ಕಣ್ಣಿಗೆ ಹಬ್ಬದ ಥರ ಕಾಣ್ತಾ ಇತ್ತು ರೆಸ್ಟೋರೆಂಟ್. ವೀಕ್ ಡೇಸ್ ನಾವು ಹೊರಟಿದ್ದರಿಂದ ಅಷ್ಟೇನೂ ಫ್ಯಾಮಿಲಿ ರೆಸ್ಟೋರೆಂಟ್ ಕ್ರೌಡ್ ಆಗಿರಲಿಲ್ಲ. ನಾವು ಡೈರೆಕ್ಟಾಗಿ ನೈಟ್ ಡಿನ್ನರ್ಗೆ ಮನೆಗೆ ಹೋಗ್ತಿದ್ದರಿಂದ ಸೊ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದ್ರ ಪ್ರಕಾರ ಚಾಟ್ಸ್ ತೊಗೊಂಡ್ವಿ, ಅಂದರೆ ಪಾನಿಪುರಿ, ಹಾಗೆ ಪಾವ್ ಭಾಜಿನ ಟೇಸ್ಟ್ ಮಾಡೋಣ ಅಂತ ಪಾವ್ ಭಾಜಿ ತೊಗೊಂಡ್ವಿ. ಮಕ್ಕಳು ಕೂಡ ಸ್ಕೂಲಿಂದ ಡೈರೆಕ್ಟಾಗಿ ನಮ್ಮ ಜೊತೆ ಹೊರಟಿದ್ದರಿಂದ ತುಂಬ ಟಯರ್ಡ್ ಆಗಿದ್ದರು, ಹಾಗೆ ತುಂಬ ಹಂಗ್ರಿ ಫೀಲ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಪಾನಿಪುರಿ ಆರ್ಡರ್ ಮಾಡಿದ ತಕ್ಷಣವೇ ಕೈಗೂ ಮತ್ತು ಬಾಯಿಗೂ ಬ್ಯಾಟಿಂಗ್ ನಾನ್ ಸ್ಟಾಪ್ ಶುರು ಮಾಡಿದ್ರು. ನನ್ನ ಮಗನಿಗೆ ಸೊ ಪಾನಿಪುರಿ ಅಷ್ಟು ಇಷ್ಟ ಆಗಲ್ಲ, ಬಟ್ ನನ್ನ ಮಗಳಿಗೆ ತುಂಬ ಇಷ್ಟ. ಸೊ ಅವಳು ತೊಗೊಂಡಿದ್ದನ್ನು ನೋಡಿ ನನಗೂ ಬೇಕು ಅಂತ ಹೇಳ್ದೆ. ಸೊ ಸರಿ ಟ್ರೈ ಮಾಡ್ತಾನೆ ಫಸ್ಟ್ ಟೈಮ್ ಅಂತ ಕೊಡಿಸ್ದೆ, ಬಟ್ ತುಂಬ ಚೆನ್ನಾಗಿ ತಿಂದ. ಟೇಸ್ಟ್ ಚೆನ್ನಾಗಿತ್ತಾ ಅಥವಾ ಅವನಿಗೆ ಹೊಟ್ಟೆ ಹಸ್ತಿತ್ತಾ ಆ ಟೈಮ್ಗೆ ಅದು ಗೊತ್ತಾಗಲಿಲ್ಲ. ಬಟ್ ಫಸ್ಟ್ ಟೈಮ್ ಪಾನಿಪುರಿ ಟ್ರೈ ಮಾಡ್ದೆ, ತುಂಬ ಸಖತ್ತಾಗಿ ತಿನ್ಕೊಂಡ. ಅಷ್ಟೊತ್ತಿಗಾಗಲೇ ಬಿಸಿ ಬಿಸಿ ಪಾವ್ ಭಾಜಿ ಕೂಡ ಬಂತು. ಸೊ ಪಾವ್ ಭಾಜಿನೂ ನಾವೆಲ್ಲನೂ ತಿಂದ್ವಿ. ಪಾವ್ ಭಾಜಿ ಹೇಳಬೇಕು ಅಂದರೆ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಚಾಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ತಿಂದಮೇಲೆ ಬಿಸಿ ಬಿಸಿ ಕಾಫಿ ಇಲ್ಲ ಅಂದರೆ ಆಗುತ್ತಾ? ನಾವು ಬೇರೆ ಕೊಡಗಿನವರು, ಕಾಫಿ ಲವರ್ಸ್. ಸೊ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಆರ್ಡ್ರ್ ಮಾಡ್ಕೊಂಡು ಕುಡಿದ್ವಿ. ನನ್ನ ಮಗಳಿಗೆ 3 ಹೊತ್ತು ಊಟ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಈ ಥರ ಜಂಕ್ ಫುಡ್ಗಳನ್ನ ಕೊಟ್ಟರೆ ಚೆನ್ನಾಗಿ ತಿಂತಾಳೆ. ಅದು ಸ್ಪೆಷಲಿ ಪಾನಿಪುರಿ ಕೊಟ್ಟರೆ ತಿಂತಾಳೆ ಚೆನ್ನಾಗಿ. ಬೆಂಗಳೂರಿಂದ ಈವ್ನಿಂಗ್ ಹೊರಟು ತುಂಬ ಟಯರ್ಡ್ ಆಗಿದ್ದರಿಂದ ಆಲ್ಮೋಸ್ಟ್ 1/2 hour 45 minutes ನಾವು ರೆಸ್ಟೋರೆಂಟ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಮಕ್ಕಳಂದರೆ ಗೊತ್ತಲ್ಲ, ಡಿಫಾಲ್ಟಾಗಿ ಸ್ನ್ಯಾಕ್ಸ್ ಆದರೂ ತಿನ್ನಿ, ಊಟ ಆದರೂ ತಿನ್ನಿ, ಚಾಕ್ಲೇಟ್ಸ್ ಅಂತ ಇರಲೇಬೇಕು. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ನನ್ನ ಮಕ್ಕಳಿಗೆ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರು. ಸೊ ನಾವು ಹೊರಗಡೆ ಬಂದ್ವಿ. ಹೊರಗಡೆ ನಿಮಗೊಂದು ಕಾಂಡಿಮೆಂಟ್ ಶಾಪ್, ಅದೇ ರೀತಿ ಟಾಯ್ ಶಾಪ್ ಪ್ಲಸ್ ಫ್ರೂಟ್ ಅಂಗಡಿ ಕೂಡ ಇತ್ತು. ಸೊ ಹಾಗೆ ನಾವು ಮನೆಗೆ ಕೆಲವೊಂದು ಫ್ರೂಟ್ಸ್ಗಳನ್ನ ತೊಗೊಂಡ್ವಿ.